ನಮಸ್ಕಾರ ಸ್ನೇಹಿತರೆ, ಚರಣ್ಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಶನಿವಾರ ಬೆಳಿಗ್ಗೆ ಶ್ರೀ ಕ್ಷೇತ್ರ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಕೆಂಗೇರಿ ಲೆಫ್ಟಿಗೆ ತಗೊಂಡು ಮೈಸೂರು ರೋಡು ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಹತ್ರ ರಾಮವಳ್ಳಿ ಕಡೆಗೆ ರೈಟ್ಗೆ ತಗೊಂಡು ಅಲ್ಲಿಂದ 10 ಕಿಲೋಮೀಟ್ರು ಮುಂದೆ ಹೋದರೆ ರೈಟ್ ಸೈಡ್ಗೆ ಒಂದು ಆರ್ಚ್ ಸಿಗುತ್ತೆ. ಶ್ರೀ ಬೃಹತ್ ಮುಕ್ತಿನಾಗ ದೇವಸ್ಥಾನಕ್ಕೆ ಅಂತ ಅಲ್ಲಿ ರೈಟಿಗೆ ತಗೊಂಡು ಅಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋಗಬೇಕು. ನೋಡಿ, ಹೋಗ್ತಾ ಇದ್ದೀವಿ. ವೆದರು ಚೆನ್ನಾಗಿದೆ. ಇವತ್ತು ಮಳೆ ಲೈಟಾಗಿ ಹನಿ ಆಗ್ತಿದೆ, ಬಟ್ ಅಷ್ಟು ಬರ್ತಿಲ್ಲ. ಬಟ್ ಬಿಸಿಲೇನಿಲ್ಲ, ಚೆನ್ನಾಗಿದೆ ವೆದರು ಎಲ್ಲ. ಈಗ ಒಂದು ವಾರದಿಂದ ಮಳೆ ಇದ್ದಿರೋದಕ್ಕೂ ಎಲ್ಲ ಗಿಡ ಎಲ್ಲ ಹಸಿರಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ವೆದರು. ನೋಡಿ, ಹೋಗ್ತಾಯಿದ್ದೀವಿ. ನೀವು ಒಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ರಶಾಂತವಾಗಿದೆ. ನಾಳೆ ಹೋಗ್ಬೇಕಾಗಿತ್ತು, ನಾಳೆ ರಶ್ ಆಗುತ್ತೆ, ಅದಕ್ಕೇ ಇವತ್ತೇ ಹೋಗ್ತಾಯಿದ್ದೀವಿ. ನಮ್ಮ ಮಿಸ್ಸಸ್ದು ಇವತ್ತು ಬರ್ತಡೇ ಇತ್ತು, ಅದರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು, ನಮ್ಮ ಮಿಸ್ಸಸ್ಸು, ಮಗ 4 ಜನನು ಟೂ ವೀಲರಲ್ಲಿ ಹೋಗ್ತಾಯಿದ್ವಿ. ನೋಡಿ, ಇಲ್ಲಿ ಆರ್ಚಿಂದ ಒಳಗಡೆ ಬಂದು ಅರ್ಧ ಕಿಲೋಮೀಟರ್ನ ಲೆಫ್ಟ್ ತಗೋಬೇಕು. ನೋಡಿ, ಇಲ್ಲಿ ಬ್ಯಾನರೆಲ್ಲ ಹಾಕಿದ್ದಾರೆ ದೇವಸ್ಥಾನದ್ದು. ಮುಂದಿನ ತಿಂಗಳು 8ನೇ ತಾರೀಕು ರಥೋತ್ಸವ ಇದೆ, ಜಾತ್ರೆ ಮಹೋತ್ಸವ ಇದೆ ದೇವಸ್ಥಾನದಲ್ಲಿ. ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಗೋಪುರ, ಬೃಹತ್ತಾದ ದೇವಸ್ಥಾನ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಇರಬೇಕು ಅನಿಸ್ತದೆ. ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಸುತ್ತ ಫುಲ್ಲು ಮರ ಗಿಡಗಳೇ. ಬೆಂಗಳೂರು ಹಂಗೆ ಯಾವುದೋ ಅಪಾರ್ಟ್ಮೆಂಟು ಬಿಲ್ಡಿಂಗು ಅವು ಏನೂ ಇಲ್ಲ. ನೋಡಿ, ಎಲ್ಲ ಹಚ್ಚ ಹಸಿರಿಂದ ಕೂಡಿದ್ರಿಂದ ಸುತ್ತ ಗಿಡ ಮರಗಳೇ ಇರೋದು. ನೋಡಿ, ತುಂಬ ಭಕ್ತಾದಿಗಳು ಇರಂಗೆ ಕಾಣಿಸ್ತಾರೆ. ಇವತ್ತು ಭಾನುವಾರ ರಶ್ ಆಗುತ್ತೆ ಅಂತ ಬಂದು ಇವತ್ತು ನೋಡಿದ್ರೆ ನೋಡಿ, ಎಂಟ್ರಿ ಆಯ್ತದಂಗೆ ಇಲ್ಲಿ ಎಂಟ್ರೆನ್ಸ್ ಇದು. ಅಂಗಡಿಗಳೆಲ್ಲ ಇದೆ, ತಿಂಡಿ ಅಂಗಡಿ, ಹೂವಿನ ಅಂಗಡಿ ಎಲ್ಲ ಇದೆ. ನೋಡಿ, ಪಾರ್ಕಿಂಗು ಲೆಫ್ಟು ರೈಟ್ 2 ಸೈಡು ಪಾರ್ಕಿಂಗ್ ಇದೆ. ಎಲ್ಲ ಫುಲ್ಲಾಗಿ ಹಂಗೈತೆ, ಅದಕ್ಕೆಲ್ಲ ಇಲ್ಲೇ ಗಾಡಿ ನಿಲ್ಲಿಸಿದ್ದಾರೆ ವೆಹಿಕಲ್ನ. ನೋಡಿ, ಎಷ್ಟು ದೊಡ್ಡದು ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ ನೀವು. ಇದು ಪಾರ್ಕಿಂಗ್ ನೋಡಿ, ಇದು ಪಾರ್ಕಿಂಗು, ಕಾರ್ ಪಾರ್ಕಿಂಗು. ನೋಡಿ, ಇದು ಇವತ್ತು ರಶ್ ಇದೆ. ನೋಡಿ, ದೇವಸ್ಥಾನ. ಅಲ್ಲ ಮಿಸ್ಸಸ್ ಹೋಗ್ತಾಯಿದ್ದಾರೆ. ಇದೇ ನೋಡಿ ದೇವರು, ಶ್ರೀ ಮುಕ್ತಿನಾಗ ದೇವಸ್ಥಾನ. ನೀವು ಬನ್ನಿ, ಭೇಟಿ ಕೊಡಿ ಒಮ್ಮೆ. ನೋಡಿ, 2 ಪಾರ್ಕಿಂಗು ಫುಲ್ಲಾಗಿದೆ, ತುಂಬ ವೆಹಿಕಲ್ಸ್ ಇದ್ದಾವೆ. ಶನಿವಾರ ಬೆಳಿಗ್ಗೆ ನೋಡಿ, ಇವಾಗ ಎಷ್ಟು ಟೈಮು ಅಂದರೆ 12:30 1 ಗಂಟೆ ಆಗ್ತಿದೆ. ನೋಡಿ, ಆಲೇ ತುಂಬ ಜನ. ನೋಡಿ, ಟೂ ವೀಲರೆಲ್ಲ ಈ ಕಡೆ ನಿಲ್ಲಿಸ್ಬೇಕು. ಕಡೆ ನಿಲ್ಲಿಸಿ, ಇದು ದೇವಸ್ಥಾನ ಎಂಟ್ರೆನ್ಸು. ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ನೋಡಿ, ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟು ನೀಟಾಗಿದೆ ದೇವಸ್ಥಾನ ಅಂದರೆ ಎಲ್ಲೂ ಇದಿಲ್ಲ, ಸ್ವಚ್ಛತೆಯಿಂದ ಕೂಡಿದೆ ದೇವಸ್ಥಾನ. ನೋಡಿ, ಭಕ್ತಾದಿಗಳೆಲ್ಲ ದರ್ಶನ ಮಾಡ್ಕೊಂಡು ಎಲ್ಲ ಬರ್ತಾಯಿದ್ದಾರೆ. ತುಂಬ ದೂರದಿಂದನೂ ಊರಿಂದ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ನೋಡಿ, ಈ ಕಡೆಯಿಂದ ಅಲ್ಲಿ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ. ಈ ಕಡೆಯಿಂದ ಹೋಗ್ಬೇಕು. ನೋಡಿ, ಇಲ್ಲಿಂದ ಹೋಗಿ ಅಲ್ಲಿ ಪ್ರಪ್ರಥಮವರೆಗೆ ವಿನಾಯಕ ವಿಘ್ನೇಶ್ವರ ಟೆಂಪಲ್ ಇದೆ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ, ನೋಡಿ ಇಲ್ಲಿಂದ ಹೋಗ್ಬೇಕು. ನೋಡಿ, ಇಲ್ಲಿ ಅಲ್ಲಿ ದೊಡ್ಡ ಎಂಟ್ರೆನ್ಸ್ ಇತ್ತು, ಬಟ್ ಕ್ಲೋಸ್ ಮಾಡಿದ್ದಾರೆ ಈಗ. ಇಲ್ಲಿಂದ ಹೋಗಬೇಕು. ನೋಡಿ, ವಿಘ್ನೇಶ್ವರ ಬೃಹದಾಕಾರದ ಟೆಂಪಲ್ ಇದು. ನೋಡಿ, ಇಲ್ಲಿ ಅಮ್ಮನೂರು ದೇವಸ್ಥಾನ ಇದು. ನೋಡಿ, ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಎಲ್ಲ ದರ್ಶನ ಮಾಡಿ ವಿಶ್ರಾಂತಿ ಪಡೀತಿದ್ದಾರೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ದೇವಸ್ಥಾನ.
ಬೆಂಗಳೂರಿಂದ 15 ಕಿಲೋಮೀಟ್ರು, ಕೆಂಗೇರಿಯಿಂದ 10 ಕಿಲೋಮೀಟರ್ ಆಗುತ್ತೆ. ಬಟ್ ಇಲ್ಲಿಗೆ ಬಂದರೆ ನೋಡಿ ಯಾವುದೋ ದೂರ ಊರಿಗೆ ಬಂದಿದ್ದೀವಿ ಅನಿಸುತ್ತೆ. ನೋಡಿ ಇಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ, ನಾಗಪ್ರತಿಷ್ಠೆ ಎಲ್ಲನೂ ಮಾಡ್ತಾರೆ. ಈಗ ಹೆಂಗೆ ನಾವು ಕುಕ್ಕೆಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ ಅದೇ ಥರ ಇಲ್ಲೂ ಮಾಡ್ತಾರೆ. ಇಲ್ಲಿ ತಿಂಗ್ಳಿಗೊಂದು ಸರಿ ಡೇಟು ಅವರು ಇದಿರುತ್ತೆ ನೋಡಿ, ಎಲ್ಲ ನಾಗಪ್ರತಿಷ್ಠೆ ಮಾಡಿಸಿರೋದು. ಭಕ್ತಾದಿಗಳು ಅಲ್ಲಿ ಬಂದು ಕಚೇರಿಯಲ್ಲಿ ವಿಚಾರಿಸಿ ಬೇಕಾದ್ರೆ ಪೂಜೆ ಮಾಡಿಸ್ಬೋದು. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ, ನಾಗಪ್ರತಿಷ್ಠೆ, ನಾಗದೇವರ ಸಂಪತ್ಪಟ್ಟಾಗಿ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ಕೊಡ್ತಾರೆ. ನೋಡಿ ಅಲ್ಲಿ ಅನ್ನಪ್ರಸಾದ ಭೋಜನಾಲಯ ಇದೆ. ಮಧ್ಯಾಹ್ನ ಅನ್ನಪ್ರಸಾದನೂ ಸಿಗುತ್ತದೆ. ನೋಡಿ ಮೂಲ ವಿಗ್ರಹ ಇದು, ಯಾಗಶಾಲಾ. ಇಲ್ಲೇ ಪೂಜೆ ನಡೆಯುವುದು ನೋಡಿ. ಸಾಮೂಹಿಕ ಹಾಗೂ ವಿಶೇಷ ಪೂಜೆಗಳು ನೆರವೇರಿಸ್ತದೆ. ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಪೂಜೆ ಎಲ್ಲ ತರಹದ ಪೂಜೆಗಳನ್ನು ಮಾಡ್ತಾರೆ ನೋಡಿ, ನಾಗದೇವರಿಗೆ ಸಂಬಂಧಪಟ್ಟಂಗೆ. ನೋಡಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಎಲ್ಲ ಗಿಡ ಮರಗಳು ಯಾವುದೂ ಇದು ಮಾಡಿಲ್ಲ, ಅವಕ್ಕೇನು ತೊಂದರೆ ಕೊಟ್ಟಿಲ್ಲ, ಯಾವುದು ಕಟ್ ಮಾಡಿಲ್ಲ. ನೋಡಿ ಇನ್ನೂ ಬೆಳೆಸ್ತಾ ಇದ್ದಾರೆ. ಗಿಡ ಮರಗಳು ಬೆಳೆಸಿದ್ರೆ ದೇವಸ್ಥಾನಗಳು ಚೆನ್ನಾಗಿ ಕಾಣಿಸ್ತವೆ. ನಾಳೆ ಭಾನುವಾರದಿಂದ ಫುಲ್ ರಶ್ ಆಗುತ್ತೆ. ನಾಳೆ ತುಂಬ ರಶ್ಶು, ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ. ಯಾಕಂದರೆ ಅಷ್ಟು ಫೇಮಸ್ ಇದು ದೇವಸ್ಥಾನ, ಮುಕ್ತಿನಾಗ ಅಂತ ಹೇಳಿದ್ರೆ. ನಾವು ಅದಕ್ಕೆ ಇವತ್ತೇ ಶನಿವಾರ ಬರೋಷ್ಟರಲ್ಲಿ ಪ್ರಸಾದ ಖಾಲಿಯಾಗಿತ್ತು, ಅಲ್ಲೇ ಟೈಮ್ ಆಗಿತ್ತು ಜನ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ರಶ್ ಇರೋದ್ರಿಂದ ಪ್ರಸಾದ ಇರಲಿಲ್ಲ. ನಾವು ಅಷ್ಟರೊಳಗೆ ಕ್ಲೋಸ್ ಮಾಡಿದ್ರು. ಅದೇ ಪ್ರಸಾದ ಭೋಜನಾಲಯ ಅದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.